ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಜ್ ಕೈಮಾ ಸಾಂಬಾರ್ ಅಂತ ಊಟ ಮಾಡ್ತಾ ಇತ್ತು ಮಧ್ಯದಲ್ಲಿ. ಸೂಪರ್ ಆಗಿತ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನಾದ್ರು ಡಿಫ್ರೆಂಟಾಗಿ ಕುಕ್ ಮಾಡೋಣ ಅಂತ ನಾನು ಮಾಡಿದ್ದೀನಿ, ಬಟ್ ಬೇರೆ ಕಡೆ ಎಲ್ಲೂ ತಿಂದಿಲ್ಲ ಅದನ್ನು. ಸೊ ಐ ಥಾಟ್ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಇರೋ ಡಿಶ್ ಹೆಸರು ನಾನೇ ಇಟ್ಕೊಂಡಿರೋದು ವೆಜ್ ಕೈಮಾ ಸಾಂಬಾರ್ ಅಂತ. ಏನಕ್ಕೆ ಅಂದರೆ ಕೈಮಾ ಸಾಂಬಾರು ನಾನ್ ವೆಜ್ಜಿಂದ ಮಾಡೋದು, ಅಂದರೆ ಮಟನಿಂದ ಮಾಡೋದು. ಆ್ಯಂಡ್ ಐ ಆಮ್ ಮೇಕಿಂಗ್ ಕೈಮಾ ಸಾಂಬಾರ್ ಇದು ಸೋಯಾ ಮತ್ತು ಹೆಸರು ಕಾಳು ಯೂಸ್ ಮಾಡಿಕೊಂಡು. ಲೆಟ್ಸ್ ಸ್ಟಾರ್ಟ್. ಈಗ ಕೈಮಾ ಉಂಡೆ ಮಾಡ್ಕೊಳ್ತಾರೆ ನಾನ್ ವೆಜ್ಜಲ್ಲಿ. ಹಾಗೆ ನಾವು ವೆಜ್ಜಲ್ಲಿ ಮಾಡ್ಕೋಬೇಕಂದ್ರೆ ಸೋಯಾ ಚಂಕ್ಸ್ನ ನೆನೆ ಇಟ್ಕೊಂಡು ಚೆನ್ನಾಗಿ ಸ್ಕ್ವೀಸ್ ಮಾಡಿ ತೊಳೆದು ಒಂದು 2-3 ಸರಿ ಸ್ಕ್ವೀಸ್ ಮಾಡಿ ತೊಳೆದು ಇಟ್ಕೊಳ್ಳಿ. ಓಕೆ, ಅದಾದಮೇಲೆ ತಿರ್ಗಾ ಸ್ಕ್ವೀಸ್ ಮಾಡಿ ನೀರೆಲ್ಲ ತೆಗೆದ್ಬಿಟ್ಟು ಇಟ್ಕೋಬೇಕು. ಓಕೆ, ಕ್ವಾಂಟಿಟಿ ನಿಮಗೆ ಗೊತ್ತಾಗುತ್ತೆ ಅಡುಗೆ ಮಾಡೋರಿಗೆ ಎಷ್ಟು ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಮನೆ ಮಟ್ಟಕ್ಕೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ಆ್ಯಂಡ್ ದೆನ್ ಹೆಸರು ಕಾಳನ್ನ ನೆನ್ನೆ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಯೂಸ್ ಮಾಡ್ಬೋದು. ಮೊಳಕೆ ಏನು ಬರ್ಸೋ ನೆಸಸರಿ ಇಲ್ಲ. ನೆಕ್ಸ್ಟ್ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ನಾವು ವಡೆ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿಗೆ ಏನೇನು ಹಾಕೋತೀವೋ ಅದನ್ನೆಲ್ಲ ಹಾಕ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಲವಂಗ ಮತ್ತು ಚಕ್ಕೆ. ಮತ್ತು ನೆಕ್ಸ್ಟ್ ಮಿಕ್ಸಿ ಹಾಕಾದಾದ್ಮೇಲೆ ಕಲಿಸ್ಕೊಳ್ಬೇಕಾದ್ರೆ ಹಾಕ್ಕೋಬೇಕಾಗಿರೋದು ಈರುಳ್ಳಿ ಕಲಿಸ್ಕೋಬೇಕಾದ್ರೆ. ಆ್ಯಂಡ್ ಸಬ್ಬಕ್ಕಿ ಸೊಪ್ಪನ್ನ ತೊಳ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಅದು ಬೇಕು. ನೆಕ್ಸ್ಟ್ ಸಾಂಬಾರಿಗೆ ಆ್ಯಸ್ ಯೂಶ್ವಲ್ ನೀವು ಮಟನ್ ಸಾಂಬಾರ್ಗೆ ಏನು ಹಾಕೋತೀರೋ ಅದನ್ನು ಹಾಕ್ಕೊಳ್ಳಿ. ಟೊಮ್ಯಾಟೊ, ಈರುಳ್ಳಿ, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕಾಯಿ ಹಾಕ್ತಾಯಿಲ್ಲ, ಕಾಯಿನ ಗ್ರೈಂಡ್ ಮಾಡಿಕೊಂಡು ಕಾಯಿ ಹಾಲು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಾಯಿ ಹಾಲು ಈ ಥರ ಇರುತ್ತೆ, ಚಲೋಗ್ಬಿಡುತ್ತೆ. ಇನ್ನೊಂಚೂರು ಬಗ್ಸಿದ್ರು ವೇಟ್ ಆಲ್ಶು ನೋಡಿ. ಸೊ ಕಾಯಿ ಹಾಲನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಕಾಯಿ ಹಾಲು ಇನ್ನೇನಿಲ್ಲ, ಚೆನ್ನಾಗಿ ಮಿಕ್ಸಿ ನುಣ್ಣಗೆ ಓಡಿಸ್ಕೊಂಡು ಜಾಲರಿ ಅಥವಾ ಥಿನ್ ಬಟ್ಟೆನಲ್ಲಿ ಸ್ಕ್ವೀಸ್ ಮಾಡಿಕೊಂಡು ಬರೀ ರಫೇಜ್ನ ತೆಗೆದಿಟ್ಬಿಡ್ಬೇಕು. ಕಾಯ್ದು ಹಾಲು ಮಾತ್ರ ಇಟ್ಕೊಳ್ಳಿ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಈಗ ಮಿಕ್ಸಿಗೆ ಫಸ್ಟು ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಐಟಮ್ಸ್ನ ನುಣ್ಣಗಾಗೋ ಥರ ರುಬ್ಕೊಂಬಿಡೋಣ. ಫಸ್ಟು ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ, ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಓಕೆ, ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಗೈಸ್ ಫುಲ್ಲು ಘಾಟ್ ಹೊಡಿತಿದೆ. ಫುಲ್ಲು ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ವಾಟರ್ ಹಾಕೊಂಡ್ರೂ ಪರವಾಗಿಲ್ಲ. ಫುಲ್ಲು ಮಸಾಲೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕಲ್ಲ, ದಟ್ ಉಂಡೆ ಮಾಡ್ಕೊಂಡಾಗ. ಸೊ ಅದಕ್ಕೋಸ್ಕರ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಗ್ರೈಂಡ್ ಆಗಿರೋದನ್ನು ಒಂದು ಬೌಲ್ ಹಾಕ್ಕೊಂಡು ಇಟ್ಕೊಳ್ಳಿ. ಇವಾಗ ಇದೇ ಮಿಕ್ಸಿನಲ್ಲಿ ಸೋಯಾ ಚಂಕ್ಸ್ ಮತ್ತು ಹೆಸರು ಕಾಳನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಈ ಥರ ಆಗುತ್ತೆ. ಈ ಬೌಲ್ಗೆ ಹಾಕ್ಕೊಳ್ಳಿ. ಹೆಸರು ಕಾಳನ್ನ ತರಿಯಾಗೆ ರುಬ್ಕೋಬೇಕು. ಸೋಯಾ ಎಷ್ಟು ಹಾಕ್ಕೊಂಡಿದ್ದೀರೋ ಹೆಸರು ಕಾಳನ್ನು ಅಷ್ಟೇ ಹಾಕ್ಕೋಬೋದು. ಇಲ್ಲ ನೀವು ಕ್ವಾಂಟಿಟಿ ಸೋಯಾದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹೆಸರು ಕಾಳು ಕಡಿಮೆ ಹಾಕ್ಕೋಬೋದು. ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೋಬೋದು. ಈಕ್ವಲ್ ಹಾಕ್ಕೊಂಡ್ರೆ ಬೈಂಡಿಂಗ್ ನೀಟಾಗಿರುತ್ತೆ. ಇದು ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ಇದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸಬ್ಸಿಗೆ ಸೊಪ್ಪು ಇದರಲ್ಲಿ ಹಾಫ್ ಹಾಕ್ಕೋತೀನಿ, ಏಕೆಂದರೆ ಆಮೇಲೆ ತಿರ್ಗಾ ನಾನು ಸಾಂಬಾರ್ಗೂ ಹಾಕ್ಕೋಬೇಕು. ಸೊ ಅರ್ಧ ಹಾಕ್ಕೊಂಡ್ರೆ ಸಾಕು. ಆ್ಯಂಡ್ ನಾವು ಹೀಗೆ ಕಾಣಿಸ್ತಾ ಇದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಸೇಮ್ ವಡೆ ಹೇಗೆ ನೀವು ರೆಡಿ ಮಾಡ್ಕೋತೀರೋ ಹಾಗೆ ರೆಡಿ ಮಾಡ್ಕೊಳ್ಳಿ. ಓಕೆ, ಕಲಿಸ್ಕೊಂಬಿಡೋಣ ನೀಟಾಗಿ.
ಇದು ರೆಡಿ ಆಗಿದೆ. ಏನು ಮಾಡ್ಕೋಬೇಕಿದು ಅಂತ ಅಂದರೆ, ರೌಂಡ್ ಟಿಕ್ಕೀಸ್ ಮಾಡ್ತಾರಲ್ಲ ಕಟ್ಲೆಟ್ ಮಾಡಬೇಕಾದ್ರೆ, ಆ ಥರ ರೌಂಡ್ ಟಿಕ್ಕೀಸ್ ಮಾಡ್ಕೋಬೇಕು. ಸಿ, ಕಟ್ಲೆಟ್ ಅಥವಾ ವಡೆ ಶೇಪ್ನಲ್ಲಿ ಈ ಥರ ನೀಟಾಗಿ ಮಾಡ್ಕೋಬೇಕು. ಇದನ್ನು ಹೆಂಚ್ ಮೇಲೆ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಫ್ರೈ ಆಗೋದಕ್ಕೆ ಇಡಬೇಕು. ಫ್ರೈ ಅಂದರೆ ಡೀಪ್ ಫ್ರೈ ಅಲ್ಲ, ತುಂಬ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಬೇಯೋ ಥರ ಇಡಬೇಕು. ಓಕೆ, ಇದನ್ನು ಇಟ್ಬಿಡೋಣ. ಅದಾದಮೇಲೆ ಸಾರಿಗೆ ಖಾರ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ವಡೆ ಥರ ಮಾಡಿಕೊಂಡು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಒಂದೊಂದೇ ಟಿಕ್ಕೀಸ್ನ ಇಟ್ಕೊಂಡು ಹೋಗಿ ಸರ್. ಇದನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿದ್ರೆ ನೀಟಾಗಿ ನಿಧಾನಕ್ಕೆ ಚೆನ್ನಾಗಿ ಬೇಯುತ್ತೆ. ತೆಳ್ಳಗೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ, ಅದಕ್ಕೆ ನಾನು ತೆಳ್ಳಗೆ ಹಾಕ್ಕೊತಾ ಇದ್ದೀನಿ. ಉಂಡೆ ಥರನೇ ಇರಬೇಕಂತ ಏನಿಲ್ಲ, ಟೇಸ್ಟ್ ಮಾತ್ರ ಅದೇ ಥರ ಇರುತ್ತೆ. ಫ್ರೈ ಆಗಲಿ ಅದು ನಿಧಾನಕ್ಕೆ. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಮೀಡಿಯಮ್ ಆಗಿರಲಿ. ಬಿಕಾಸ್ ಮೀಡಿಯಮ್ ಆಗಿ ಯಾವಾಗ ಬೇಯುತ್ತಲ್ಲ ಅದು ನೀಟಾಗೆ ಅದು ಅದೇ ಶೇಪ್ನಲ್ಲಿ ಇರುತ್ತೆ. ಹೈ ಫ್ಲೇಮ್ನಲ್ಲಿ ಸೀದೋದಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ಸೊ ನಾನು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಬೇಯಿಸ್ತಿದ್ದೀನಿ. ಇವಾಗ ಅದು ಆಗ್ತಾ ಇರಲಿ ನಿಧಾನಕ್ಕೆ. ಸಾರಿಗೆ ಏನೇನು ಬೇಕೋ ಎಲ್ಲ ಗ್ರೈಂಡ್ ಮಾಡ್ಕೊಂಬಿಡೋಣ. ನಾನು ಹಾಕೋತಾ ಇರೋದು 1 ಟೊಮ್ಯಾಟೊ, ಸ್ವಲ್ಪನೇ ಈರುಳ್ಳಿ. ಆಗಲೇ ತೋರಿಸಿದ್ನಲ್ಲ ಸಾರಿಗೆ ಏನೇನು ಹಾಕೋತಾರೆ, ಇದು ಮಟನ್ ಸಾಂಬಾರಿಗೆ ಏನೇನು ಹಾಕೋತಾರೋ ಎಲ್ಲ ಹಾಕ್ಕೊಳ್ಳಿ ಗೈಸ್. ಕೊತ್ತಂಬರಿ, ಮತ್ತು ನಾನು ಖಾರಕ್ಕೆ ಖಾರದ ಪುಡಿ ಹಾಕೋತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಆ್ಯಂಡ್ ಚಿಲ್ಲಿ ಪೌಡರ್ ಸ್ವಲ್ಪ. ನಿಮ್ಗೆ ಎಷ್ಟು ಖಾರ ಬೇಕೋ ಅದರ ತಕ್ಕ ಹಾಕ್ಕೊಳ್ಳಿ. ತುಂಬ ಖಾರ ತಿನ್ನೋದಿಲ್ಲ ನಮ್ಮ ಮನೇಲಿ, ಸೊ ಮೀಡಿಯಮಾಗಿ ಹಾಕೋತಾ ಇದ್ದೀನಿ. ಸಾಲ್ಟ್ನೂ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಸೋಯಾ ವಡೆ ಹೇಗಾಗಿದೆ ಅಂತ ನೋಡ್ಬಿಡೋಣ. ನೋಡಿದೆ, ಓಕೆ. ಇನ್ನೊಂದು ಸ್ವಲ್ಪ ಮುಂಚೆನೇ ತಿರ್ಗಾಕ್ಬೋದಾಗಿತ್ತು, ಬಟ್ ನಾನಲ್ಲಿ ತೋರಿಸ್ತಿದ್ನಲ್ಲ ಖಾರ ರೆಡಿ ಮಾಡ್ಕೊಳ್ಳೋದು, ಅಷ್ಟರಲ್ಲಿ ಇಲ್ಲಿ ಬೆಂದೋಗ್ಬಿಟ್ಟಿದೆ ಗೈಸ್. ಇವಾಗ ಅದು ಮಿಕ್ಸಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಫುಲ್ಲು ನುಣ್ಣಗೆ ರುಬ್ಕೊಂಬಿಡಿ. ಆಗಿಂದು ಖಾರ ರುಬ್ಕೊಂಡಾಯ್ತು. ಇವಾಗ ಇದನ್ನು ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡಬೇಕು. ಇದು ಮಾಡೋದು ಮರ್ತದೆ ಸರಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ. ಅದಾದಮೇಲೆ ಖಾರ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ಇದು ಖಾರ ವೇಸ್ಟ್ ಮಾಡಬೇಡಿ, ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿದು ಕುದೀಲಿ, ಒಂದು 10 ಮಿನಿಟ್ಸ್ ಕುದೀಲಿ ಗೈಸ್. ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಸೊ ಇವಾಗ ಕಾಯಿ ಹಾಲು ಹಾಕ್ಬೋದು. ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡಿ, ಚೆನ್ನಾಗಿ ಕುದಿಬೇಕಿದೆ. ಈ ಸಾಂಬಾರು ಚೆನ್ನಾಗಿ ಕುದ್ದಿ ರೆಡಿಯಾಗಿದೆ. ಈಗ ಸಬ್ಸಿಗೆ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಮುಗೀತು. ಇವಾಗ ಈ ಕಟ್ಲೆಟ್ ಅಥವಾ ಸೋಯಾ ವಡೆ ರೆಡಿ ಆಗಿದೆಯಲ್ಲ, ಇದು ಇನ್ನೊಂದು ಕುದ್ದಾದಾದ್ಮೇಲೆ ಯಾವಾಗ ನೀವು ಇನ್ನೇನು ಊಟ ಮಾಡ್ತೀರಾ ಅಥವಾ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಊಟ ಮಾಡ್ತೀರಲ್ಲ ಹಾಕ್ಕೊಂಡ್ರೆ ಸಾಕು ಗೈಸ್. ವಡೆ ರೆಡಿಯಾಗಿದೆಯಲ್ಲ, ಬರೀ ಇದನ್ನು ಸಾರಿಗೆ ಹಾಕಿ ತಿನ್ನಬೇಕು ಅಂತ ಏನಿಲ್ಲ, ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಮೊದಲು ನಾನು ಇದನ್ನು ಹಾಗೆ ತಿಂತಾ ಇದ್ದೆ ಮಾಡಿಕೊಂಡು, ಲೈಕ್ ಪ್ರೋಟೀನ್ ಇರುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಐಡಿಯಾ ಬಂತು, ಸ್ವಲ್ಪ ಕೈಮಾ ಟೇಸ್ಟೇ ಬರುತ್ತಲ್ಲ, ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೇನೋ ಅಂತ ಮಾಡಿದೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊತೀನಿ ಗೈಸ್. ಸಾಂಬಾರಾಗಿ ಒಂದು 2 ಮಿನಿಟ್ಸ್ ಆಫ್ ಮಾಡ್ತೀನಿ. ಈಗ ಈ ವಡೆನ ನಮಗೆ ಡಿಪ್ ಮಾಡೋದು ಅಷ್ಟೇ ಗೈಸ್. ಆಮೇಲೆ ಊಟ ಮಾಡಿಬಿಡೋದು ಗೈಸ್, ಅಷ್ಟೇ. ಊಟ ಮಾಡ್ತಾ ಇತ್ತು ಮಧ್ಯದಲ್ಲಿ.
ಅಲ್ಲಾಡ್ಬಿಡ್ತು ವಿಡಿಯೋ ಫುಲ್ಲು ಅಲ್ಲಾಡ್ಬಿಟ್ಟು ವ್ಲಾಗಿಗೆ ಹಾಕೋ. ವ್ಲಾಗಿಗೆ ಹಾಕಕ್ಕೆ ನಮ್ಮ ಭವಿಷ್ಯ ಬ್ರೇಕ್ ತೊಗೊಂಡಿದ್ದಾಳೆ ವ್ಲಾಗಿಂದ. ಚೆನ್ನಾಗಿದೆ ಬರುತ್ತೆ. ಚೆನ್ನಾಗಿದೆಯಾ? ನಂಗೆ ಇವಾಗ ನೀವು ಅನ್ನ ಸಾರು ತಿಂದಾಗ ಚೆನ್ನಾಗಿದೆಯಾ ಅಂತ ಹೇಳ್ಬೇಕಷ್ಟೆ. ತಿಂದಿದ ರೀ ಏನು ಹೇಳಿ? ವಡೆ ಸೋಯಾ ಸೋಯಾ ಪಡೆ ಸೋಯಾದು ನಮ್ಮಪ್ಪ ದೊಡ್ಡ ಪಡೆಗೈ. ಪಡೆ ಅಂದರೆ ವಾ ಗೊತ್ತಿಲ್ಲ ಆಕ್ಚುಲಿ. ತಡಿ ನನ್ನ ಫ್ರೆಂಡ್ಸ್ ಎಲ್ಲ ಪಡೆ ಅಂತಿರ್ತಾರೆ. ಪಡೆ ಇನ್ ಕನ್ನಡ ಚೆನ್ನಾಗಿದೆಯಾ ಪಡೆ ಅಂದ್ರೆ ಗುಂಪು. ರೀ? ಚೆನ್ನಾಗಿದೆಯಾ? ಇನ್ನೇನು ಹೇಳ್ತಾರೆ? ಪಡೆದು ಮೀನಿಂಗ್ ಭವಿಷ್ಯ ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಕೊಡ್ತಾಳೆ. ಪಡೆದು ಭವಿಷ್ಯ ನೀನಾಗಿದ್ರೆ ಹಿಂಗೆ ರಿಯಾಕ್ಷನ್ ಕೊಡ್ತಾ ಇದ್ದೆ. ನೋಡಿ ಹಿಂಗೆ ರಿಯಾಕ್ಷನ್ ಕೊಡ್ತಾಳೆ. ಪರವಾಗಿಲ್ಲ. ಅಪ್ಪ ಏನು ಅಂತ ಬಿಡು ಪಾಪ, ತಿಂತಾ ಇದೆಯಲ್ಲ, ಖಾರ ಇಲ್ಲ ಅಂತ ಹೇಳ್ಕೊಳ್ಳೋದೇ ಹೆಚ್ಚು. ಗೈಸ್, ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಕುಕ್ಕಿಂಗ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಎಲ್ಲೂ ಹೋಗ್ತಾ ಇಲ್ಲ ಇವತ್ತು, ಏನೂ ಇಲ್ಲ. ಹಿಂಗೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಗೈಸ್? ಅಷ್ಟೇ, ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಕುಕ್ ಮಾಡಿದ್ದು ಆಯಿತು, ತಿಂದಿದ್ದು ಆಯಿತು. ಭವಿಷ್ಯ ಹೆಂಗಿತ್ತು ಸಾಂಬಾರು? ನಾನ್ ವೆಜ್ ಇದ್ದಂಗಿತ್ತ? ಕೈಮಾ ಸಾಂಬಾರು ಇದ್ದಂಗಿರುತ್ತೆ ಗೈಸ್. ನೀವು ಮಾಡ್ಕೊಳ್ತೀನಿ. ಏನಂದರೆ ಸಬ್ಬಕ್ಕಿ ಹಾಕಿದ್ರೆ ಟೇಸ್ಟ್ ಬಂದ್ಬಿಡುತ್ತೆ. ಸೊ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ಹೇಳಿ. ಸೂಪರ್ ಆಗಿತ್ತು. ಅಯ್ಯಪ್ಪ. ಓಕೆ ಗೈಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಭವಿಷ್ಯ ಬೇಗ ಬರ್ತಾಳೆ ವಾಪಸ್ಸು, ಬಟ್ ಇವಾಗ ಅವಳು ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ. ಸೊ ಟೆಲ್ ಅಟ್ಲೀಸ್ಟ್ ಬಾಯ್. ಬಾಯ್. ಏನು ಮಾತಾಡಲ್ವಾ? ಬಾಯ್. ಏನಾರು ಹೇಳು. ಏನು ಹೇಳಲ್ವಂತೆ ಗೈಸ್. ಓಕೆ, ಬಾಯ್.